ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಮಧ್ಯಾಹ್ನ ಆಗಲೇ 3ರ ಸಮಯ. ಊಟ ಮಾಡಿದವಳು ತಾನೇ ಬಟ್ಟೆ ತೊಳೆದು ಕೋಣೆಯಲ್ಲಿ ತನ್ನ ಬಟ್ಟೆ ಮಡಿಸುತ್ತಿದ್ದಳು ಜಾನಕಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದುಕೊಂಡವಳು ಬೇರೆ ಯೋಚನೆಗೆ ಅವಕಾಶ ಕೊಡದೆ ಮದುವೆಗೆ ಒಪ್ಪಿಗೆ ಕೊಟ್ಟವಳ ನಿರ್ಧಾರ ಅಚಲವಾಗಿತ್ತು. ನನ್ನ ಜೀವನದಲ್ಲಿ ಕಾರ್ಮೋಡ ಎಂದಿಗೂ ಸರಿದು ಬೆಳ್ಳಿ ಮೋಡ ಆಗುವುದಿಲ್ಲ. ಈಗಾಗಲೇ ಕತ್ತಲೆಯ ಕೂಪದೊಳಗೆ ಹೋಗಿ ಬೇಯುತ್ತಿದ್ದೀನಿ. ಅದರ ಬಗ್ಗೆ ಯೋಚಿಸಿದಷ್ಟು ನನಗೆ ನೋವು ಎಂದುಕೊಂಡು ಆ ಯೋಚನೆಯನ್ನು ಬಿಟ್ಟಿದ್ದವಳು ಮನಸ್ಸನ್ನು ಬೇರೆಡೆಗೆ ಪರಿವರ್ತನೆ ಮಾಡಲು ಕೆಲಸ ಹುಡುಕಿ ಮಾಡುತ್ತಿದ್ದಳು. ವಿಕ್ರಮ್ನಿಗೆ ತನ್ನ ಅಕ್ಕನ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಆಗದೆ ಅವಳ ಮೇಲೆ ಅಸಾಧ್ಯ ಕೋಪ ಮಾಡಿಕೊಂಡಿದ್ದನು. ಅವಳು ಮಾತನಾಡಿಸಿದರೂ ಅವನು ಮಾತನಾಡುತ್ತಿರಲಿಲ್ಲ. ಅವನ ಕೋಪ ಹೆಚ್ಚು ದಿನ ಇರುವುದಿಲ್ಲ ಎಂದು ಅರಿತವಳು ಸುಮ್ಮನಾಗಿದ್ದಳು. ಬಟ್ಟೆ ಮಡಿಸುತ್ತಿದ್ದವಳ ಫೋನ್ ಒಂದೇ ಸಮ ಬಡಿದುಕೊಳ್ಳಲು ಶುರು ಮಾಡಿತು. ಯಾರು ಎಂದು ಫೋನ್ ಕೈಯಲ್ಲಿ ಹಿಡಿದು ನೋಡಿದರೆ ಅದು ರೆಹಮಾನ್ ಕರೆ ಮಾಡಿದ ಅದೇ ನಂಬರ್. ಇವರು ಮತ್ತ್ಯಾಕೆ ಕರೆ ಮಾಡುತ್ತಿದ್ದಾರೆ ಎಂದುಕೊಂಡವಳು ಕರೆ ಸ್ವೀಕರಿಸದೆ ಹಾಗೆ ಉಳಿದಳು. ಅವಳಿಗೆ ಈಗ ಬೇರೆ ಯೋಚನೆಗಳೇ ಇಲ್ಲ. ಹೊಸದಾಗಿ ಸಂಬಂಧ ಹುಟ್ಟಿಕೊಳ್ಳುವುದು ಅವಳಿಗೆ ಇಷ್ಟವಿರಲಿಲ್ಲ. ಈಗ ಅವಳಿಗೆ ರೆಹಮಾನ್ ಒಬ್ಬ ಅಪರಿಚಿತ ಅಷ್ಟೇ. ಅವರ ಜೊತೆ ಮಾತನಾಡಲು ನನ್ನ ಬಳಿ ಯಾವ ವಿಷಯ ಇಲ್ಲ. ಹಾಗೆ ಮಾತನಾಡುವ ಅವಶ್ಯಕತೆಯಾಗಲಿ ಅನಿವಾರ್ಯತೆಯಾಗಲಿ ನನಗಿಲ್ಲ. ನಾನು ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಕೂಡ ಕೇಳಿಯಾಗಿದೆ. ಹಾಗಿದ್ದ ಮೇಲೆ ಪುನಃ ಅವರ ಜೊತೆ ಮಾತನಾಡುವುದು ಸರಿಯಲ್ಲ ಎಂದು ಯೋಚಿಸಿದವಳು ಎಷ್ಟೋ ಸಲ ರಿಂಗಣಿಸುತ್ತಲೇ ಇದ್ದ ಮೊಬೈಲ್ ಅನ್ನು ತೆಗೆದು ಸೈಲೆಂಟ್ಗೆ ಹಾಕಿ ಅವಳ ತಲೆಯಲ್ಲಿ ಮರು ಯೋಚನೆಗೆ ಅವಕಾಶ ಕೊಡದೆ ತನ್ನ ಕೆಲಸ ಶುರು ಮಾಡಿದಳು. ನಯನಾಳಿಗೆ ವಿಷಯ ತಿಳಿಸಿದ ಮೇಲೂ ಅವಳ ಮುಂದಿನ ಜೀವನದ ಬಗ್ಗೆ ನೆನೆದವನು ಜಾನಕಿಗೆ ಕರೆ ಮಾಡಿ ಅವಳ ಜೊತೆ ಮಾತನಾಡಬೇಕು ಎಂದು ಅವಳಿಗೆ ಕರೆ ಮಾಡಿದರೆ ಜಾನಕಿ ಮಾತ್ರ ಕರೆ ಸ್ವೀಕರಿಸಲಿಲ್ಲ. ಅವಳು ಮೊಬೈಲ್ ಬಿಟ್ಟು ಎಲ್ಲೋ ಹೋಗಿರಬಹುದು ಎಂದು ಸಕಾರಾತ್ಮಕವಾಗಿ ಯೋಚಿಸಿ ಸುಮ್ಮನಾದನು. ಅವಳ ಜೊತೆ ಮಾತನಾಡಿ ಅವಳ ಮನಸ್ಸನ್ನು ಬದಲಾಯಿಸಿ ಅವನನ್ನು ಮದುವೆಯಾಗದಂತೆ ತಡೆಯುವುದಷ್ಟೇ ಅವನ ಉದ್ದೇಶವಾಗಿತ್ತು. ರೆಹಮಾನನ ಜೊತೆ ಜಾನಕಿಯ ಮನೆಯ ಬಳಿ ಬಂದದ್ದು ಒಂದೇ ಬಾರಿ ಆದರೂ ಅವರ ಮನೆಯ ರಸ್ತೆ ನಯನಾಳಿಗೆ ಸರಿಯಾಗಿ ನೆನಪಿಲ್ಲ. ಆದರೆ ಅವರ ತಾಯಿ ರಸ್ತೆಯ ಮಾರ್ಗವನ್ನು ಹೇಳುತ್ತಿದ್ದ ಪರಿಗೆ ಅವಳೇ ನಿಬ್ಬೆರಗಾಗಿದ್ದಳು. ಅಮ್ಮ, ನಿನಗೆ ಈ ರಸ್ತೆ ಹೇಗೆ ಗೊತ್ತು ಎಂದು ತಾಯಿಯನ್ನು ಕೇಳಬೇಕು ಎನ್ನುವ ಮಾತುಗಳು ಅವರ ಕೋಪದ ಮುಖವನ್ನು ನೋಡಿ ಗಂಟಲಿನಲ್ಲಿಯೇ ಉಳಿದವು. ಜಾನಕಿಯ ಮನೆಯ ಮುಂದೆ ಬೈಕ್ ತಂದು ನಿಲ್ಲಿಸುತ್ತಿದ್ದ ಹಾಗೆ ಅದರಿಂದ ಇಳಿದ ಸಾವಿತ್ರಿಯವರು ಮನೆಯ ಮುಂದಿನ ಪುಟ್ಟ ಗೇಟ್ ತೆಗೆದು ಒಳ ಹೋಗುವವರ ಕೈ ಹಿಡಿದವಳು, ಅಮ್ಮ, ಏನು ಮಾಡ್ತಿದೀಯ ನೀನು? ಆವಯ್ಯ ದೇವಸ್ಥಾನದ ಒಳಗೆ ಹೋಗಿದ್ದಕ್ಕೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಇನ್ನು ನಾವು ಮನೆ ಒಳಗೆ ಹೋದ್ರೆ ಸುಮ್ಮನೆ ಬಿಡುತ್ತಾರಾ? ಬೇಡ, ಬಾ ಮನೆಗೆ ಹೋಗೋಣ ಎಂದಳು ಭಯದಲ್ಲಿ. ನಯನಾ, ನನಗೆ ಇನ್ನೂ ಕೋಪ ತರಿಸಬೇಡ, ಸುಮ್ಮನೆ ನನ್ ಜೊತೆ ಬಾ ಎಂದು ಗದರಿ ಅವಳಿಂದ ಕೈ ಬಿಡಿಸಿಕೊಂಡು ಮುಂದೆ ಹೋದರು. ವಿಧಿ ಇಲ್ಲದೆ ನಯನ ಅವಳ ತಾಯಿಯ ಹಿಂದೆ ಹೋದಳು. ಅರ್ಧ ತೆಗೆದಿದ್ದ ಮುಂಬಾಗಿಲನ್ನು ತಳ್ಳಿಕೊಂಡೆ ಒಳ ಹೋದವರು, ಯಾರಿದ್ದೀರಾ ಮನೆಯಲ್ಲಿ ಎಂದು ಇಡೀ ಮನೆಗೆ ಕೇಳುವ ಹಾಗೆ ಕೂಗಿದರು ಸಾವಿತ್ರಿ. ತನ್ನ ತಾಯಿಯ ಕೂಗು ಕೇಳಿದವಳು, ಸಾವಿತ್ರಿ, ಇವತ್ತು ನಮಗೆ ಗ್ರಹಚಾರ ಕೆಟ್ಟಿದೆ ಎಂದು ತನ್ನಮ್ಮನಿಗೆ ಮಾತ್ರ ಕೇಳುವ ಹಾಗೆ ಹೇಳಿದಳು. ಆದ್ರೆ ಸಾವಿತ್ರಿಯವರು ಮಗಳ ಮಾತಿನ ಮೇಲೆ ಗಮನ ಕೊಡದೆ, ಯಾರಿದ್ದೀರಾ ಮನೆಯಲ್ಲಿ ಎಂದು ಜೋರಾಗಿ ಕೂಗಿದರು ಮತ್ತೊಮ್ಮೆ. ಮನೆಯ ಹಿಂದಿನಿಂದ ಅಡಿಗೆ ಮನೆಯ ತಾಮ್ರದ ಪಾತ್ರೆಗೆ ನೀರು ತುಂಬಿಸುತ್ತಿದ್ದ ಸುಪ್ರಭಾ ಅವರು ಸಾವಿತ್ರಿ ಅವರ ಕೂಗು ಕೇಳಿ ಯಾರು ಇದು ಎಂದು ಹೇಳುತ್ತಲೇ ಖಾಲಿ ಕೊಡ ಹಿಡಿದು ಪಡಸಾಲೆಗೆ ಬಂದಿದ್ದರು. ಅಲ್ಲಿ ನಿಂತಿರುವವರನ್ನು ನೋಡಿ ಇದು ಕನಸೋ ಇಲ್ಲ ನನಸೋ ಎಂದು ತಮ್ಮ ಕಣ್ಣನ್ನು ತಾವೇ ನಂಬದೆ ಮತ್ತೊಮ್ಮೆ ಕಣ್ಣು ಉಜ್ಜಿಕೊಂಡವರಿಗೆ ಇಡೀ ಮೈಮನವೆಲ್ಲ ರೋಮಾಂಚನವಾಯಿತು. ಮುಂದೆ ನಿಂತಿದ್ದವರನ್ನು ನೋಡಿ ಖುಷಿಗೆ ಮುಂದೆ ಹೋಗಲು ಕಾಲು ಸಹಕರಿಸಲಿಲ್ಲ. ಬಾಯಿ ಬಿಟ್ಟು ಮಾತನಾಡಲು ಗಂಟಲು ಸಹಕರಿಸದೆ ಮೋಕರಾದರು. ಆದರೆ ಅವರ ಮನದ ಪ್ರತಿಕ್ರಿಯೆಗೆ ಸಹಕರಿಸಿದ್ದು ಮಾತ್ರ ಕಣ್ಣುಗಳು. ಹೌದು, ಕಣ್ಣೀರು ಹಾಕಲು ಮಾತ್ರ ಕಣ್ಣುಗಳು ಸಹಕರಿಸಿದ್ದವು.
ಹೇಳದೆ ಕೇಳದೆ ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಕಾಲು ಎಳೆದುಕೊಂಡು ಮುಂದೆ ಬಂದವರು ಸಾವಿತ್ರಿ ಎಂದು ಜೋರಾಗಿ ಕೂಗಿ ಅವರನ್ನು ಬಿಗಿದಪ್ಪಿ ಅಳಲು ಶುರು ಮಾಡಿದರು. ಈ ದೃಶ್ಯವನ್ನು ನೋಡಿದ ನಯನಾಳಿಗೆ ಮಾತ್ರ ಎಲ್ಲವೂ ಅಯೋಮಯವೆನಿಸುತ್ತಿತ್ತು. ಜಾನಕಿಯ ತಾಯಿಗೆ ತನ್ನ ತಾಯಿಯ ಹೆಸರು ಹೇಗೆ ಗೊತ್ತು? ಇವರು ಒಬ್ಬ ಬ್ರಾಹ್ಮಣ ಕುಟುಂಬದವರು, ಆದರೆ ನಾವು ಕೆಳಜಾತಿಯವರು. ಅಂಥದ್ರಲ್ಲಿ ಇವರಿಗೂ ನಮಗೂ ಏನು ಸಂಬಂಧ? ನೋಡುತ್ತಾ ನಿಂತವಳಿಗೆ ಅತ್ತಿಗೆ ಎಂದು ಸಾವಿತ್ರಿಯವರು ಕೂಡ ಸುಪ್ರಭಾ ಅವರನ್ನು ತಬ್ಬಿ ಅಳುತ್ತಿರುವುದನ್ನು ನೋಡಿ ಇನ್ನೂ ಗೊಂದಲವಾಗಿ ಶಿಲೆಯಂತೆ ನಿಂತಳು ನಯನ. ಇವರ ಅಳು ಕೇಳಿದ ಜಾನಕಿ ಕೋಣೆಯಿಂದ ಹೊರಬಂದರೆ ಯಾರೋ ಒಬ್ಬರು ಹೆಂಗಸನ್ನು ತಬ್ಬಿಕೊಂಡು ಅಳುತ್ತಿರುವ ತನ್ನ ತಾಯಿಯನ್ನು ನೋಡಿ ಹೆದರಿದವಳ ಕಣ್ಣು ಈಗ ಅಲ್ಲಿಯೇ ನಯನಾಳ ಕಡೆ ಹರಿದವು. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನಾನು ಕರೆ ಸ್ವೀಕರಿಸಲಿಲ್ಲ ಎಂದು ರೆಹಮಾನ್ ಕೂಡ ಬಂದಿದ್ದಾರಾ ಎಂದು ಯೋಚಿಸಿದವಳು ಹೆದರಿಕೆಯಿಂದ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ಏನಾಯ್ತು? ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದು ಅವರ ಹೆಗಲ ಮೇಲೆ ಕೈ ಇಟ್ಟು ಕೇಳಿದಳು. ಮಗಳ ಮಾತಿಗೆ ಇಹಕ್ಕೆ ಮರಳಿದವಳು ಸಾವಿತ್ರಿ ಅವರಿಂದ ಹಿಂದೆ ಸರಿದು, ಜಾನ್ಕಿ, ಯಾರು ಬಂದಿದ್ದಾರೆ ನೋಡು ಎಂದರು. ಆದರೆ ಖುಷಿಯಿಂದ ಅವರ ಬಾಯಿಯಲ್ಲಿ ಸ್ಪಷ್ಟವಾಗಿ ಮಾತು ಹೊರಡುತ್ತಿರಲಿಲ್ಲ. ತಾಯಿಯ ಸ್ಥಿತಿಯನ್ನು ನೋಡಿದವಳು, ಅಮ್ಮ, ಯಾರು ಇವರು? ನೀನು ಯಾಕೆ ಅಳುತ್ತಿದ್ದೀಯ ಎಂದು ಮತ್ತೊಮ್ಮೆ ಗೊಂದಲದಲ್ಲಿ ಕೇಳಿದಳು. ಬಟ್ಟಲು ಕಣ್ಣುಗಳು, ಬಾಣದಂತಿದ್ದ ಹುಬ್ಬುಗಳು, ಹಾಲಿನ ಅಭಿಷೇಕದಿಂದ ತೊಯ್ದಿರುವ ದೇವತೆಯಂತೆ ಕಂಗೊಳಿಸುತ್ತಿದ್ದ ಜಾನಕಿಯ ರೂಪವನ್ನೇ ನೋಡಿ ಕಳೆದು ಹೋದರು ಸಾವಿತ್ರಿಯವರು. ನಯನ ಕೂಡ ರೂಪವತಿಯೇ, ಆದರೆ ಜಾನಕಿಯ ಮುಖದಲ್ಲಿನ ತೇಜಸ್ಸು, ಅವಳಲ್ಲಿರುವ ದೈವಿಕಳೆ ಅಷ್ಟು ಸುಲಭದಲ್ಲಿ ಅವಳನ್ನು ಯಾರಿಗೂ ಹೋಲಿಕೆ ಮಾಡಲು ಸಾಧ್ಯವಾಗುವುದಿಲ್ಲ. ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಅವಳ ಬಳಿಗೆ ಹೋದವರು ಅಪ್ಯಾಯಮಾನದಿಂದ ಅವಳ ಕೈ ಹಿಡಿದು ನಯನಾಳೆಡೆಗೆ ತಿರುಗಿ, ಜಾನಕಿ ಎಂದು ಮಗಳನ್ನು ಕೇಳಿದರು. ಅವರ ಮಾತಿಗೆ, ಹೌದು ಅಮ್ಮ, ಇವಳೇ ಜಾನಕಿ ಎಂದಳು ನಯನ. ಹರೆಯದಲ್ಲಿದ್ದ ತನ್ನ ಮುಖವನ್ನೇ ಹೋಲುವ ಅವಳನ್ನು ನೋಡಿದವರಿಗೆ ಹೇಳತೀರದ ಸಂತೋಷವಾಗಿತ್ತು. ಮೃದುವಾಗಿ ಅವಳ ಕೆನ್ನೆ ಸವರಿದವರು, ನನ್ನ ಹಾಗೆ ಇದೆಯಾ ಪುಟ್ಟ ಎಂದು ಹೇಳುವವರ ಕಣ್ಣುಗಳು ತುಂಬಿದವು. ಅವರ ಕಣ್ಣೀರು ನೋಡಿದವಳು, ನೀವ್ಯಾರು ಎಂದಳು. ಅವಳ ಮಾತಿಗೆ ಉತ್ತರ ನೀಡದೆ, ಅತ್ತಿಗೆ, ನಾನು ಮನೆಯಿಂದ ಹೋಗ್ಬೇಕಾದ್ರೆ ಇವಳು ನಿಮ್ಮ ಹೊಟ್ಟೆಯಲ್ಲಿ ಇದ್ದಳ? ಅದನ್ನು ನೀವು ನನ್ನಿಂದ ಮುಚ್ಚಿಟ್ಟಿದ್ರಾ ಎಂದರು. ಇಲ್ಲ ಸಾವಿತ್ರಿ, ನೀನು ಮನೆಯಿಂದ ಹೋದ ಎಷ್ಟೋ ವರ್ಷಗಳ ನಂತರ ಹುಟ್ಟಿದವಳು. ಮಕ್ಕಳಿಲ್ಲದೆ ಹಲವು ವರ್ಷ ಬಂಜೆಯಾಗಿದ್ದವಳ ಮಡಿಲಿಗೆ ಬಂದ ದೇವತೆ ಇವಳು ಎಂದು ಸುಪ್ರಭಾ ಅವರು ಹೇಳುತ್ತಿದ್ದ ಹಾಗೆ, ಅತ್ತಿಗೆ, ಇವಳು ನಿಜವಾಗಿಯೂ ದೇವತೆಯ ರೀತಿ ಇದ್ದಾಳೆ. ಇಂತಹ ದೇವತೆಯ ಜೀವನವನ್ನು ಹಾಳು ಮಾಡಲು ಹೊರಟಿದ್ದಾನಲ್ಲ ನಿನ್ನ ಗಂಡ, ಅವನಿಗೆ ಏನು ಹೇಳ್ಬೇಕು ಎಂದು ರೇಗಿದರು. ಅವರ ಮಾತನ್ನು ಕೇಳಿದವರಿಗೆ ಆಶ್ಚರ್ಯವಾಗಿ, ಸಾವಿತ್ರಿ, ಈ ವಿಷಯ ನಿನಗೆ ಹೇಗೆ ತಿಳಿಯಿತು ಎಂದರು ಸುಪ್ರಭಾ. ವಿಷಯ ಹೇಗಾದ್ರೂ ತಿಳಿಯಲಿ ಅತ್ತಿಗೆ, ನನ್ನ ಜೀವನವನ್ನು ಹಾಳು ಮಾಡಲು ನೋಡಿದ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈಗ ತನ್ನ ಮಗಳ ಜೀವನವನ್ನು ಹಾಳು ಮಾಡುತ್ತಿದ್ದಾನೆ. ನೀವು ಮಾತ್ರ ಹಿಂದೆ ಹೇಗಿದ್ದೀರೋ ಈಗಲೂ ಹಾಗೆಯೇ ಇದ್ದೀರಾ. ನೀವು ಜೋರು ಮಾಡದೆ ಇದ್ದಿದ್ದಕ್ಕೆ ಅವನು ಇಷ್ಟೊಂದು ಹೆಚ್ಚಿಕೊಂಡಿರುವುದು. ಈ ಮಗುವಿಗೆ ಆಗುತ್ತಿರುವ ಅನ್ಯಾಯವನ್ನು ನೋಡಿಕೊಂಡು ಅದು ಹೇಗೆ ನೀವು ಸುಮ್ಮನಿದ್ದೀರೋ ನನಗೆ ಗೊತ್ತಿಲ್ಲ ಎಂದರು ಕೋಪದಲ್ಲಿ. ನಾನೇನು ಮಾಡ್ಲಿ ಸಾವಿತ್ರಿ, ನನ್ನ ಮಾತಿಗೆ ಕಿಲುಬು ಕಾಸಿನ ಬೆಲೆ ಇಲ್ಲ ಇಲ್ಲಿ. ನಿನ್ನ ಹಾಗೆ ಯಾರನ್ನಾದ್ರೂ ಪ್ರೀತಿ ಮಾಡಿ ಧೈರ್ಯದಿಂದ ಮದುವೆಯಾಗುತ್ತೇನೆ ಎಂದಿದ್ದರೆ ನನಗೆ ಎಷ್ಟೇ ಕಷ್ಟ ಆದ್ರೂ ಅವರಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೆ. ಆದ್ರೆ ಇವಳು ಯಾರನ್ನು ಪ್ರೀತಿಸಲೂ ಇಲ್ಲ. ಈಗ ಅವನನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದು ಕುಳಿತಿದ್ದಾಳೆ ಎಂದು ಹೇಳುತ್ತಾ ಸೆರಗಿನ ತುದಿ ಹಿಡಿದು ಕಣ್ಣೀರು ಒರೆಸಿಕೊಂಡಿದ್ದರು. ಅತ್ತಿಗೆ ನಾದಿನಿಯರಿಬ್ಬರು ಮಾತನಾಡುತ್ತಿದ್ದರೆ ಅವರ ಮಾತುಗಳು ಇವರಿಗೆ ಅರ್ಥವಾಗದೆ ಗೊಂದಲದಲ್ಲಿಯೇ ನಿಂತಿದ್ದರು ಜಾನಕಿ, ನಯನ ಇಬ್ಬರು. ಜಾನಕಿಯ ಕೈ ಹಿಡಿದ ಸಾವಿತ್ರಿಯವರು, ಜಾನಕಿ, ನಿನ್ನಪ್ಪ ಹೆದರಿಸುತ್ತಾನೆ ಎಂದು ನೀನು ಕೂಡ ಹೆದರಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಹೊರಟಿದ್ದೀಯಾ? ನಿನಗೆ ನಿನ್ನದೇ ಆದ ಆಸೆ ಕನಸುಗಳು ಇರುತ್ತವೆ. ನಿನ್ನ ಮದುವೆಯ ಬಗ್ಗೆ ನಿನಗೆ ಯೋಚನೆ ಇಲ್ಲದಿರಬಹುದು, ಆದ್ರೆ ನಿನ್ನ ತಾಯಿಗೆ ನೂರಾರು ಕನಸುಗಳು ಇರುತ್ತವೆ. ಆ ಮುದುಕನನ್ನು ಮದುವೆಯಾಗುತ್ತೇನೆ ಎನ್ನುವ ಹುಚ್ಚಾಟವನ್ನು ಇಲ್ಲಿಗೆ ನಿಲ್ಲಿಸಿ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಮಾತ್ರ ಯೋಚಿಸು ಎಂದು ಹೇಳುತ್ತಿರುವಾಗಲೇ ಒಳಗೆ ಬಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಸಾವಿತ್ರಿ ಎಂದು ಕೋಪದಲ್ಲಿ ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಕೂಗಿದರು. ಅವರ ಕೂಗಿಗೆ ಸುಪ್ರಭಾ, ಜಾನಕಿ, ನಯನ ಮೂವರು ಹೆದರಿ ನಿಂತಿದ್ದರೆ ಸಾವಿತ್ರಿ ಅವರಿಗೆ ಮಾತ್ರ ಒಂದಿನಿತು ಹೆದರಿಕೆ ಎನ್ನುವುದೇ ಇರಲಿಲ್ಲ. ಕಿರಿಚಬೇಡ, ನೀನು ಕೂಗಿದ ತಕ್ಷಣ ಹೆದರಿ ಮೂಲೆ ಸೇರಲು ನನ್ನನ್ನು ನಿನ್ನ ಹೆಂಡತಿ ಮಗಳ ಹಾಗೆ ಎಂದು ತಿಳಿದಿದ್ದೀಯಾ? ನಿನ್ನ ಹೆದರಿಕೆ ಯಾವನಿಗೆ ಬೇಕು?
28 ವರ್ಷಗಳ ಹಿಂದೆ ನಮ್ಮ ಮನೆಯ ಮಾನ ಮರ್ಯಾದೆಯನ್ನು ಬೀದಿಗೆ ತಂದು ಯಾವನೋ ಜಾತಿ ಕುಲ ಇಲ್ಲದವನ ಜೊತೆ ಓಡಿ ಹೋದವಳು ನೀನು. ಈಗ ಯಾವ ಧೈರ್ಯದ ಮೇಲೆ ಮನೆಯೊಳಗೆ ಬಂದಿದ್ದೀಯಾ ಎಂದು ಕೂಗಿದರು. ನನ್ನ ಬಗ್ಗೆ ಎಷ್ಟಾದರೂ ಮಾತನಾಡು, ನಿನ್ನ ಒಡ ಹುಟ್ಟಿದ ಕರ್ಮಕ್ಕೆ ಕೇಳುತ್ತೇನೆ. ಆದ್ರೆ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತು ನಿನ್ನ ಬಾಯಿಯಿಂದ ಬಂದರೆ ನಾನು ಸುಮ್ಮನಿರುವುದಿಲ್ಲ. ಅಷ್ಟಕ್ಕೂ ಈ ಮನೆಯ ಮಗಳು ನಾನು ಎಂದು ಸಂಬಂಧ ಹೇಳಿಕೊಂಡು ನಿನ್ನ ಬಳಿ ಬಾಗಿನ ಕೇಳಲು ಅಥವಾ ಆಸ್ತಿಯನ್ನು ಕೇಳಲು ನಾನಿಲ್ಲಿ ಬಂದಿಲ್ಲ. ಈ ಮನೆಯಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಇನ್ನೂ ನಿಂತಿಲ್ಲ ಎಂದು ತಿಳಿಯಿತು. ಈ ಮಗುವಿಗೆ ಆಗುವ ಅನ್ಯಾಯವನ್ನು ತಡೆಯಲು ಬಂದೆ ಅಷ್ಟೇ ಎಂದರು ಅದೇ ಧೈರ್ಯದಲ್ಲಿ. ನನ್ನ ಮಗಳ ಮದುವೆಯನ್ನು ತಡೆಯಲು ನೀನ್ಯಾರು? ನಮ್ಮ ಮಾತನ್ನು ಧಿಕ್ಕರಿಸಿ ಗೊತ್ತು ಗುರಿ ಇಲ್ಲದವನ ಹಿಂದೆ ಯಾವಾಗ ಹೊರಟು ಹೋದೆಯೋ ಆಗಲೇ ನಿನಗೂ ಈ ಮನೆಗೂ ಇರುವ ಸಂಬಂಧ ಮುಗಿದು ಹೋಗಿತ್ತು. ಅವಳು ನನ್ನ ಮಗಳು. ನನಗಿಷ್ಟ ಬಂದವರ ಜೊತೆ ಮದುವೆ ಮಾಡುತ್ತೇನೆ. ಮೊದಲು ನೀನು ಇಲ್ಲಿಂದ ಹೊರಡು ಎಂದರು ಕಟುವಾಗಿ. ಶಾಸ್ತ್ರಿಗಳ ಮಾತಿನಿಂದ ದುಃಖ ಆದ್ರೂ ಸಾವಿತ್ರಿಯವರು ಅದನ್ನು ತೋರುಗುಡದೆ, ಜನ್ಮ ನೀಡಿದ ಮಾತ್ರಕ್ಕೆ ಯಾರು ತಂದೆಯಾಗುವುದಿಲ್ಲ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಆಸೆ ಕನಸುಗಳಿಗೆ ಒತ್ತಾಸೆಯಾಗಿ ನಿಲ್ಲುವವನೇ ನಿಜವಾದ ತಂದೆ. ಈಗ ತಂದೆ ಎಂಬ ಪದದ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅವಳ ತಂದೆ ಎಂದು ಹೇಳಿಕೊಳ್ಳಲು ನಿನಗೆ ಯಾವುದೇ ಯೋಗ್ಯತೆ ಇಲ್ಲ. ಅಂದು ನನ್ನ ಜೀವನವನ್ನು ಹಾಳು ಮಾಡಲು ನೋಡಿದೆ. ಆದ್ರೆ ಅದೇ ರೀತಿ ಇಂದು ನಿನ್ನ ಮಗಳ ಬಾಳಿಗೆ ಕೊಳ್ಳಿ ಇಡುತ್ತಿದ್ದೀಯಾ? ಮಕ್ಕಳ ಜೊತೆ ಹೇಗೆ ವರ್ತಿಸಬೇಕು ಎಂಬುದನ್ನು ಅಕ್ಕಪಕ್ಕದವರ ನೋಡಿ ಕಲಿತುಕೊ ಎಂದು ಕೂಗಾಡಿದರು. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂಬುದು ನಿನ್ನನ್ನು ನೋಡಿ ನಾನು ತಿಳಿಯಬೇಕಾಗಿಲ್ಲ. ಇಲ್ಲಿ ನಿಂತಿರುವವಳನ್ನು ನೋಡಿದರೆ ನಿನ್ನ ಮಗಳು ಎಂದು ಕಾಣುತ್ತದೆ. ಅವಳ ವೇಷಭೂಷಣವನ್ನು ನೋಡಿದರೆ ನೀನು ಕೊಟ್ಟ ಸಂಸ್ಕಾರ ಏನೆಂದು ತಿಳಿಯುತ್ತದೆ. ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಗಾಳಿಗೆ ತೂರಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಮೈಗೂಡಿಸಿ ಬೆಳೆಸಿದ್ದೀಯಾ ಎಂದು ನಿನ್ನ ಮಗಳ ಉಡುಗೆಯನ್ನು ನೋಡಿದರೆ ಗೊತ್ತಾಗುತ್ತಿದೆ ಎಂದು ನಯನಾಳ ಕಡೆ ನೋಡಿ ಹೇಳಿದರು. ಅಂದು ನಯನ ಒಂದು ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕಿ ತಲೆಯ ಮೇಲೆ ಒಂದು ಕನ್ನಡಕ ಸಿಕ್ಕಿಸಿಕೊಂಡು ಬಂದಿದ್ದಳು. ಏನು ಮಾತನಾಡುತ್ತಿದ್ದೀರಾ ನೀವು? ನನ್ನಮ್ಮನ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಮಾತನಾಡಲು ಯಾವ ಹಕ್ಕೂ ಇಲ್ಲ ನಿಮಗೆ. ನಾನು ಸುಮ್ಮನಿದ್ದೀನಿ ಅಂತ ನನ್ನಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಸುಮ್ಮನಿರುವುದಿಲ್ಲ. ಇಷ್ಟರ ತನಕ ತಡೆ ಹಿಡಿದಿದ್ದ ಕೋಪವನ್ನೆಲ್ಲ ಒಮ್ಮೆಲೆ ಹೊರಹಾಕಿದಳು ನಯನ. ನನಗೆ ಅನುಭವವಾಗಿರುವಷ್ಟು ನಿನಗೆ ವಯಸ್ಸಾಗಿಲ್ಲ. ಓಡಿ ಹೋದವಳ ಮಗಳು ನೀನು. ನೂಲಿನಂತೆ ಸೀರಿ ತಾಯಿಯಂತೆ ಮಗಳು ಎಂದು ಮೊದಲೇ ಹೇಳಿದ್ದಾರಲ್ಲ, ನೀನು ಕೂಡ ಅವಳ ಸಾಲಿನಂತೆಯೇ ಹೋಗುತ್ತಿದ್ದೀಯ ಎಂದು ಹೇಳಿದರು. ನಯನಾಳಿಗೆ ಹೊಡೆಯಲು ಕೈ ಎತ್ತಿದ ತಕ್ಷಣ ಕೋಪದಲ್ಲಿ ಅವರ ಕೈ ಗಟ್ಟಿಯಾಗಿ ಹಿಡಿದವಳು, ನೀವು ಅಂದ ಹಾಗೆ ಅನ್ನಿಸಿಕೊಂಡು ಹೊಡೆದರೆ ಹೊಡೆಸಿಕೊಂಡು ಮೂಲೆಯಲ್ಲಿ ಬಿದ್ದಿರಲು ನಿನ್ನ ಮಗಳು ಎಂದು ತಿಳಿಯಬೇಡ ನನ್ನನ್ನು. ಇದು ನನ್ನಮ್ಮನ ತವರು ಮನೆ ಎಂದು ತಿಳಿದಿದ್ದರೆ ನಾನು ತಲೆ ಹಾಕಿ ಕೂಡ ಮಲಗುತ್ತಿರಲಿಲ್ಲ ಎಂದು ಹೇಳುವವಳ ಕಣ್ಣುಗಳು ಕೆಂಡದ ಉಂಡೆಗಳಾಗಿದ್ದವು. ನಯನ, ಬಿಡು ಅವನನ್ನು ಎಂದು ಗಟ್ಟಿಯಾಗಿ ಹಿಡಿದಿದ್ದ ಅವಳ ಕೈ ಬಿಡಿಸಿದರು ಸಾವಿತ್ರಿ. ಅಮ್ಮ, ಇನ್ನೊಂದು ಕ್ಷಣ ನಾನು ಇಲ್ಲೇ ಇದ್ದರೆ ಉಸಿರು ಕಟ್ಟುತ್ತೇನೆ. ಅನಾಗರಿಕರಿರುವ ಸ್ಥಳದಲ್ಲಿ ಒಂದು ಕ್ಷಣವೂ ನಾನು ಇರುವುದಿಲ್ಲ. ಹೊರಗಿರ್ತೀನಿ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬಾ ಎಂದು ಕೋಪದಲ್ಲಿಯೇ ಹೇಳಿದವಳು ಅಲ್ಲಿಂದ ಹೊರಗೆ ಬಂದಿದ್ದಳು. ವಿಕ್ರಮ್ ಮಾತ್ರ ಬಾಗಿಲಿನಲ್ಲಿಯೇ ನಿಂತು ಎಲ್ಲವನ್ನು ಮೂಕನಾಗಿ ನೋಡುತ್ತಾ ಉಳಿದಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.